ಹಲೋ ಟ್ರೇಡರ್ಸ್, ಎಲ್ಲರಿಗೂ ದಿ ಟ್ರೇಡ್ ಎಂಪರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಬ್ಯಾಂಕ್ ನಿಫ್ಟಿಯ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅನ್ನ ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ. ಇವತ್ತಿನ ಡೇಟ್ ಬಂದು 4/11/2021. ಅದನ್ನ ನಾವು ಡಿಸ್ಕಸ್ ಮಾಡಕ್ ಹೋಗ್ತಾ ಇರೋದು 3/11/2021 ಅನಾಲಿಸಿಸ್. ಸೊ 3ನೇ ತಾರೀಕು ಬ್ಯಾಂಕ್ ನಿಫ್ಟಿ ಏನಾಗಿದೆ ಅಂತಂದ್ರೆ ಒಂದು ಫ್ಲಾಟ್ ಓಪನಿಂಗ್ ಅನ್ನ ಕಂಡಿದೆ. ಅದಾದ ನಂತರ ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಿತ್ತು ನೋಡಿ, ಇಲ್ಲೊಂದು ಸ್ಮಾಲ್ ಪ್ರೀವಿಯಸ್ ರೆಸಿಸ್ಟೆನ್ಸ್ ಇದೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ. ಈ ಪಾಯಿಂಟ್ ಅಲ್ಲಿ ಎಕ್ಸಾಕ್ಟ್ಲಿ ಒಂದು ಸ್ಟ್ರಾಂಗ್ ಕನ್ಫರ್ಮೇಶನ್ ಕ್ಯಾಂಡಲ್ ಕೊಟ್ಟಿದೆ. ಸೊ ಈ ಒಂದು ಬುಲ್ಲಿಶ್ ಕ್ಯಾಂಡಲಿನ ಆಧಾರದ ಮೇಲೆ ನಾನು 39,900 ನ 266 ಮೇಲೆ ಬೈ ಮಾಡ್ಲಿಕ್ಕೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಈ ಒಂದು ಟ್ರೇಡ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಆಲ್ಮೋಸ್ಟ್ ಈ ಒಂದು ಟ್ರೇಡ್ 266ರಿಂದ 344 ತನಕ ಹೋಗುತ್ತೆ. ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದ್ದ ಕಾರಣ ಈ ಪಾಯಿಂಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸಮಯಗಳ ಕಾಲ ಹಾಲ್ಟ್ ಆಗುತ್ತೆ. ನಂತರ ನಾನು ಅರೌಂಡ್ 944 ಸಮಥಿಂಗ್ ಅಥವಾ 950 ಒಳಗಡೆ ಒಂದು ಎಕ್ಸಿಟ್ ಕಾಲ್ ಅನ್ನ ಕೊಡ್ತೀನಿ. ನನ್ನ ವ್ಯೂ ಏನಿತ್ತು ಅಂತಂದ್ರೆ, ಈ ಒಂದು ಪಾಯಿಂಟ್ ಅಲ್ಲಿ ಮೊಮೆಂಟಮ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ಈ ಒಂದು ಬ್ಯಾಂಕ್ ನಿಫ್ಟಿ ಅಪ್ ಟ್ರೆಂಡ್ ಕಂಟಿನ್ಯೂ ಆಗ್ಬೇಕಾಯ್ತು. ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಮತ್ತೆ ಮೇಲೆ ಹೋಗ್ಬೇಕಾಗಿತ್ತು. ಬಟ್ ಆದ್ರೆ ಆ ರೀತಿ ಆಗಿಲ್ಲ. ರೀಸನ್ ನಾನು ಅಪ್ಡೇಟ್ ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ ನೋಡಿ, ಈ ಕ್ಯಾಂಡಲಿನ ಹೈ ಮತ್ತೆ ಲೋ ಇದೆ ಗೊತ್ತಾ. ಸೊ ಇದೊಂದು ಬುಲ್ಲಿಶ್ ಕ್ಯಾಂಡಲ್. ಮತ್ತೆ ಈ ಕ್ಯಾಂಡಲ್ನ ಹೈ ಮತ್ತೆ ಲೋ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಯಾವ್ದು ಓಪನ್ ಆಗುತ್ತೆ ಆ ಕ್ಯಾಂಡಲ್ ಈ ಕ್ಯಾಂಡಲ್ನ ಹೈ ಮತ್ತೆ ಲೋನ ಬ್ರೇಕ್ ಮಾಡ್ಲಿಕ್ಕೆ ಸಫಲ ಆಗೋದಿಲ್ಲ ಅಂತ ಅಂದ್ರೆ. ಸೊ ಈ ಕ್ಯಾಂಡಲಿನ ಒಳಗಡೆ ಅಂದ್ರೆ ಇದೊಂದು ಮಾಸ್ಟರ್ ಕ್ಯಾಂಡಲ್ ತರ ನೆಕ್ಸ್ಟ್ ಕ್ಯಾಂಡಲ್ ಗಳು ಏನ್ ಓಪನ್ ಆಗುತ್ತೆ, ಈ ಕ್ಯಾಂಡಲ್ ಗಳೆಲ್ಲ ಬೇಬಿ ಕ್ಯಾಂಡಲ್ ರೀತಿಯಲ್ಲಿ ಓಪನ್ ಆಗ್ತಾ ಇರುತ್ತೆ. ಸೊ ಇದೊಂದು ಹಿಂಟ್ ಕೊಡುತ್ತೆ. ಸೊ ಈ ಒಂದು ಹಿಂಟಿನ ಆಧಾರದ ಮೇಲೆ ನಾನು ಈ ಒಂದು ಬ್ಯಾಂಕ್ ನಿಫ್ಟಿಯ ಪೊಸಿಷನ್ ಎಕ್ಸಿಟ್ ಮಾಡ್ಲಿಕ್ಕೆ ಅಪ್ಡೇಟ್ ಅನ್ನ ಕೊಡ್ತೀನಿ ಪ್ರೀಮಿಯಂ ಕಮ್ಯುನಿಟಿ ಒಳಗಡೆ. ಸೊ ಇವ್ ನಾನು ಕೂಡ ಎಕ್ಸಿಟ್ ಆಗ್ತೀನಿ. ಸೊ ಈ ಒಂದು ಆಂಗಲಿನ ಪ್ರಕಾರ ನನ್ನ ವ್ಯೂ ಅಂತಂದ್ರೆ 70% ಬ್ಯಾಂಕ್ ನಿಫ್ಟಿ ಮೇಲೆ ಹೋಗೋ ರೀತಿ, ಅಂದ್ರೆ ಟ್ರೆಂಡ್ ಕಂಟಿನ್ಯೂಷನ್ ಆಗೋ ರೀತಿ. 30% ಕೇಸಸ್ ಅಲ್ಲಿ ಟ್ರೆಂಡ್ ರಿವರ್ಸಲ್ ಆಗೋ ಒಂದು ವ್ಯೂ ಇತ್ತು. ಸೊ ನನಗೆ ಯಾವ ಕಡೆ ಕನ್ಫರ್ಮೇಶನ್ ಸಿಗುತ್ತೆ ಆ ಕಡೆ ನಾನು ಮತ್ತೆ ಇನ್ನೊಂದು ಪೊಸಿಷನ್ ಅನ್ನ ತಗೊಳ್ಳೋನಿದ್ದೆ. ಸೊ ಈ ಒಂದು ಕಾರಣದಿಂದ ಈ ಒಂದು ಪೊಸಿಷನ್ ಅನ್ನ ಎಕ್ಸಿಟ್ ಆಗ್ತೀನಿ. ಮತ್ತೆ ಬ್ಯಾಂಕ್ ನಿಫ್ಟಿ ಮೇಲೆ ಹೋಗೋ ಬದಲು ಕೆಳಗೆ ಹೋಗುತ್ತೆ. ಸೊ ಎಕ್ಸಾಕ್ಟ್ಲಿ ಈ 40,100 ಲೆವೆಲ್ ಅಲ್ಲಿ ಒಂದು ಸಪೋರ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ಸಪೋರ್ಟಿಗೆ ನಾನು ಟ್ರೆಂಡ್ ಆಂಗಲ್ ಅನ್ನ ಪ್ಲಾಟ್ ಮಾಡಿದಾಗ, ಸೊ ನೋಡಿ ಈ ಒಂದು ಟ್ರೆಂಡ್ ಆಂಗಲ್ ಅಲ್ಲಿ ಇದೊಂದು ಸಪೋರ್ಟ್ ನ ತಗೊಂಡಿರುತ್ತೆ. ಸೊ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ ನನಗೆ ಒಂದು ಕನ್ಫರ್ಮೇಶನ್ ಏನಾಗುತ್ತೆ ಅಂತಂದ್ರೆ, ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗಿದ್ರಿಂದ ಇದು ಸಮ್ವೇರ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇದು ಬ್ರೇಕ್ಔಟ್ ಆಗೇ ಆಗುತ್ತೆ ಅನ್ನೋ ಒಂದು ಕನ್ಫರ್ಮೇಶನ್ ನನಗೆ ಗೊತ್ತಾಗುತ್ತೆ. ಸೊ ಇದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ಇನ್ನೊಂದು ಟ್ರೆಂಡ್ ಆಂಗಲ್ ಅನ್ನು ಪ್ಲಾಟ್ ಮಾಡಿದಾಗ ಇದು ತುಂಬಾ ಸ್ಟ್ರಾಂಗ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಏನಕ್ಕಂತಂದ್ರೆ ಈ ಒಂದು ಲೈನಿಗೆ ಅಷ್ಟು ಟಚಸ್ ಆಗಿರೋದಿಲ್ಲ. ನೋಡಿ ನೀವು ಅಬ್ಸರ್ವ್ ಆದ್ರೆ ಒಂದು ಟಚ್ ಮಾತ್ರ ಆಗಿದೆ, ಅದಾದ ನಂತರ ಇನ್ನೆಲ್ಲೂ ಟಚ್ ಆಗಿಲ್ಲ. ಸೊ ಬಟ್ ಆದ್ರೆ ಈ ಲೈನ್ ಏನಿದೆ, ಈ ಲೈನಿಗೆ ಆಲ್ಮೋಸ್ಟ್ 1 ಟಚ್ 2 ಟಚ್ 3 ಟಚ್ 4 ಟಚ್ 5 ಟಚ್ ಇಲ್ಲಿ ಆಲ್ಮೋಸ್ಟ್ ಈ ಟ್ರೆಂಡ್ ಆಂಗಲ್ ಅಲ್ಲೇ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗ್ತಾ ಇರುತ್ತೆ ಫ್ಯೂಚರ್ಸ್, ಬ್ಯಾಂಕ್ ನಿಫ್ಟಿಯ ಫ್ಯೂಚರ್ಸ್. ಸೊ ಹಾಗಾಗಿ ನನ್ನ ಒಂದು ವ್ಯೂ ಏನಿರುತ್ತೆ, ಸೊ ಬ್ಯಾಂಕ್ ನಿಫ್ಟಿ ಪುಟ್ ಆಪ್ಷನ್ ಸೈಡ್ ಇರುತ್ತೆ. ಸೊ ಆಲ್ಮೋಸ್ಟ್ ನಾನೊಂದು 4ರಿಂದ 5 ಬಾರಿ ವ್ಯೂಸ್ ಅನ್ನ ಪೋಸ್ಟ್ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿ ಇನ್ ಕೇಸ್ ಬ್ರೇಕ್ಔಟ್ ಆಯ್ತು ಅಂದ್ರೆ ಪಿ ಸೈಡ್. ಸೊ ನನ್ನ ಉದ್ದೇಶ ಏನಿರುತ್ತೆ ಅಂತಂದ್ರೆ, ಆದಷ್ಟು ಕಡಿಮೆ ಬೆಲೆಗೆ 40,100 ಪಿ ನ ಪರ್ಚೇಸ್ ಮಾಡೋದು ನನ್ನ ಉದ್ದೇಶ ಆಗಿರುತ್ತೆ. ಹಾಗಾಗಿ ನಾನು ಸುಮಾರು ಸರಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಪ್ರೈಸಿಗೆ ಬೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕೆ ಆತರ ಮಾಡ್ತೀನಿ ಅಂತಂದ್ರೆ, ನನ್ನ ರಿಸ್ಕ್ ಕಡಿಮೆ ಆಗುತ್ತೆ. ಇನ್ ಕೇಸ್ ನನಗೆ ಒಂದು 5ರಿಂದ 10 ಪಾಯಿಂಟ್ ಲಾಭ ಆಯ್ತು ಅಂದ್ರೆ ಒಂದ್ ಲಾಟಿಗೆ 250 ರೂಪಾಯಿ ಉಳಿತಾಯ ಆಗುತ್ತೆ. ಸೊ ಇನ್ ಕೇಸ್ ಸ್ಟಾಪ್ ಲಾಸ್ ಹಿಟ್ ಆದಂತ ಸಂದರ್ಭದಲ್ಲಿ ಒಂದ್ ಲಾಟಿಗೆ 250ರಿಂದ 300 ರೂಪಾಯಿ ನನಗೆ ಸೇವ್ ಆಗುತ್ತೆ. ಸೊ ಆ ಕಾರಣದಿಂದಾಗಿ ನಾನು ಆದಷ್ಟು ರಿಸ್ಕ್ ಅನ್ನ ಕಡಿಮೆ ಮಾಡ್ಲಿಕ್ಕೆ 4ರಿಂದ 5 ಬಾರಿ ಕಡಿಮೆ ಪ್ರೈಸ್ಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಆದ್ರೆ ಎಕ್ಸಾಕ್ಟ್ಲಿ 11:30 ಏನಾಗುತ್ತೆ ಅಂತ ಅಂದ್ರೆ, ಆ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೆ. ಸೊ ಇವತ್ತಿನ ಟ್ರೇಡ್ ನಾನು ಏನೆಲ್ಲ ಬೈ ಮಾಡ್ತೀನಿ ಅದನ್ನ ನಿಮ್ಗೆ ತೋರಿಸೋ ಉದ್ದೇಶದಿಂದ. ಬಟ್ ಆದ್ರೆ ನೋಡಿ ಎಕ್ಸಾಕ್ಟ್ಲಿ ಆ ಪಾಯಿಂಟಿಗೆ ಆಲ್ಮೋಸ್ಟ್ 11:30 ನೋಡಿ, ಇಲ್ಲಿ ಟ್ರೆಂಡ್ ಆಂಗಲ್ ಅನ್ನ ಫಾರ್ಮ್ ಮಾಡಿದೆ, ಇಲ್ಲಿ ಸಪೋರ್ಟ್ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಇದು ನನ್ನ ಟಾರ್ಗೆಟ್ ಇತ್ತು. ಈ ಒಂದು ಕೆಳಗಿನ ಸಪೋರ್ಟ್ ಲೈನ್ ಏನ್ ಹಾಕಿದ್ದೀನಿ ಅದು ನನ್ನ ಫಸ್ಟ್ ಟಾರ್ಗೆಟ್ ಇತ್ತು ಆಕ್ಚುಲಿ. ಸೊ ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ ಅಂತಂದ್ರೆ ಇದೇ ನನ್ನ ಟಾರ್ಗೆಟ್ ಆಗಿತ್ತು. ಸೊ ಇದು ಫ್ಯೂಚರಿನ ಚಾರ್ಟ್. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನಂತರ ಇಲ್ಲಿ ಕನ್ಫರ್ಮೇಶನ್ ಬರ್ತಾ ಇತ್ತು. ಎಕ್ಸಾಕ್ಟ್ಲಿ ನೋಡಿ 40,100 ಪಿ ಯ ಚಾರ್ಟ್ ಅನ್ನ ನಾನು ಓಪನ್ ಮಾಡಿದೆ. ಸೊ ನಾನು ಎಲ್ಲಿಗೆ ಟಾರ್ಗೆಟ್ ಇಟ್ಕೊಬೇಕು, ಎಲ್ಲಿಗೆ ಸ್ಟಾಪ್ ಲಾಸ್ ಅನ್ನ ಇಡ್ಬೇಕು ಅನ್ನೋದನ್ನ ಪ್ರೈಸ್ ಅನ್ನ ನೋಟ್ ಮಾಡ್ಕೊಂತ ಇದ್ದೆ. ಇನ್ನೇನು ಆರ್ಡರ್ ಪ್ಲೇಸ್ ಮಾಡ್ಬೇಕು ಅನ್ನೋ ಟೈಮಿಗೆ ಬ್ಯಾಂಕ್ ನಿಫ್ಟಿಯ ಪ್ರೈಸ್ ಹೇಗೆ ಶೂಟ್ ಅಪ್ ಆಗುತ್ತೆ ಅನ್ನೋದನ್ನ ನೋಡಿ, ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಸಡನ್ ಆಗಿ ಮೂಮೆಂಟಮ್ ಏನಾಯ್ತು, ಆಲ್ಮೋಸ್ಟ್ ಸ್ಟ್ರೈಟ್ ಅವೇ ನನ್ನ ನೋಡಿ ಹೇಗೆ ಎಷ್ಟು ಫಾಸ್ಟ್ ಆಗಿ ಶೂಟ್ ಅಪ್ ಆಯ್ತು ಪ್ರೈಸ್ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್. ನನ್ನ ಟಾರ್ಗೆಟ್ ಡೈರೆಕ್ಟ್ ಆಗಿ ಬಂದು ಹಿಟ್ ಆಗ್ಬಿಡ್ತು. ಸೊ ಈ ಕಾರಣದಿಂದ ಈ ಒಂದು ಟ್ರೇಡ್ ಅನ್ನ ನಾನು ಕೂಡ ತಗೊಳ್ಳೋದಕ್ಕಾಗ್ಲಿಲ್ಲ. ಈ ಒಂದು ಟ್ರೇಡ್ ಅನ್ನ ಪ್ರೀಮಿಯಂ ಗ್ರೂಪ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈ ಒಂದು ಟ್ರೇಡ್ ನಲ್ಲಿ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಅಂತಂದ್ರೆ ನೋಡಿ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 40,150ರಿಂದ 39,480 ಅರೌಂಡ್
1000 ಪಾಯಿಂಟ್ಸ್ ಡೌನ್ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ ನನಗೆ ನಾನ್ ಸೆಲೆಕ್ಟ್ ಮಾಡಿದಂತ ಸ್ಟ್ರೈಕ್ ಅಲ್ಲಿ 300 ಇಂದ 350 ಪಾಯಿಂಟ್ಗಳ ಲಾಸ್ ಆಗಿದೆ. ಸೊ ನೆಕ್ಸ್ಟ್ ಈ ಒಂದು ಪಾಯಿಂಟಿಗೆ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಇಂದ ಬ್ಯಾಂಕ್ ನಿಫ್ಟಿ ರಿವರ್ಸಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇದು ನನ್ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಬ್ಯಾಂಕ್ ನಿಫ್ಟಿ ಇಷ್ಟು ರಿಕವರಿ ಆಗುತ್ತೆ ಅನ್ನೋದು ಇರಲಿಲ್ಲ. ಈ ಒಂದು ಫಿಬೋನಾಚಿ ಟೂಲ್ ಅನ್ನ ಎಳೆದಾಗ ಆಲ್ಮೋಸ್ಟ್ ಒಂದು 78.6% ಅಷ್ಟು ರಿಕವರಿ ಆಗಿದೆ ಬ್ಯಾಂಕ್ ನಿಫ್ಟಿ ಈ ಪಾಯಿಂಟ್ ಅಲ್ಲಿ. ನೋಡೋಣ ಒಂದು ಫಿಬೋನಾಚಿ ಟೂಲ್. ಸೊ ಇದು 100%, ಇದು 0% ಗೆ ಈ ಒಂದು ಟೂಲ್ ಅನ್ನ ಎಳೆದಾಗ ನೋಡಿ ಎಕ್ಸಾಕ್ಟ್ಲಿ 78.6% ತನಕ ಅಷ್ಟು ರಿಕವರಿ ಆಗಿದೆ ಬ್ಯಾಂಕ್ ನಿಫ್ಟಿ. ನಂತರ ಮತ್ತೆ ಬ್ಯಾಂಕ್ ನಿಫ್ಟಿ ಡೌನ್ ಸೈಡ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಯೂಶಲಿ ನಾನು ಎಕ್ಸ್ಪೈರಿ ಡೇ ದಿನ 1:30 ಟೈಮ್ ಆದ ನಂತರ ಟ್ರೇಡ್ ಮಾಡೋದಿಲ್ಲ, 1:30-2 ಗಂಟೆ ಮ್ಯಾಕ್ಸಿಮಮ್ ಅಂದ್ರೆ ಅಲ್ಲಿ ತನಕ ಅಷ್ಟೇ. ಸೊ ಈ ಟ್ರೇಡ್ ಮಿಸ್ ಆಯ್ತು. ಈ ಟ್ರೇಡ್ ಆಲ್ಮೋಸ್ಟ್ ಒಂದು 2 ಗಂಟೆ ತನಕನೂ ಮೂವ್ ಆಗಿದೆ. ಸೊ ಈ ಟ್ರೇಡ್ ಆಲ್ಮೋಸ್ಟ್ ಅರೌಂಡ್ 1:30 ತನಕನೂ ಮೂವ್ ಆಗಿದೆ. ಅದಾದ ನಂತರ ಬ್ಯಾಂಕ್ ನಿಫ್ಟಿ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇದು ನನ್ನ ಈ ರಿಕವರಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಹಾಗಾಗಿ ಒಂದು ಟ್ರೇಡ್ ಅನ್ನ ಪಿಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಮತ್ತೆ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ ಕೂಡ ನಾನು ಟ್ರೇಡ್ ಅನ್ನ ತಗೊಂಡ್ಬಂದಿದ್ದು, ಸಿನ್ಸ್ ಎಕ್ಸ್ಪೈರಿ ಇದ್ರಿಂದ ಸಮ್ಟೈಮ್ಸ್ ಏನಾಗುತ್ತೆ ಫೇಕ್ ಬ್ರೇಕ್ಔಟ್ಸ್ ಆಗ್ಬಿಡುತ್ತೆ ಅಥವಾ ಫೇಕ್ ಮೂವ್ಮೆಂಟ್ ಕೊಟ್ಟು ಸಡನ್ ಆಗಿ ಮತ್ತೆ ಈ ಒಂದು ಅಪ್ ಟ್ರೆಂಡ್ ಕಂಟಿನ್ಯೂಷನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನೇನ್ ಮಾಡಿದೆ, ಈ ಒಂದು ಟ್ರೇಡ್ ಅನ್ನ ತಗೊಳ್ಳೋದಕ್ಕೆ ಹೋಗ್ಲಿ. ಯಾಕಂದ್ರೆ ಆಲ್ರೆಡಿ ನಾನೊಂದು ಮಿನಿಮಮ್ ಪ್ರಾಫಿಟ್ ಅನ್ನ ಬುಕ್ ಮಾಡಿದ್ದೆ, ನನಗೆ ಅದ್ರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಇವನ್ ನನ್ನ ಒಂದು ಪ್ರೀಮಿಯಂ ಮೆಂಬರ್ಸ್ ಕೂಡ ಅವಿವಿನ ಸಹಾಯದಿಂದ ಅವರು ಕೂಡ ಕೆಲವೊಂದು ಪ್ರಾಫಿಟ್ಸ್ ಅನ್ನ ಬುಕ್ ಮಾಡಿದ್ರು. ಹಾಗಾಗಿ ನಾನು ಮತ್ತೆ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಮಿನಿಮಮ್ ಪ್ರಾಫಿಟ್ ಅಥವಾ ಸ್ಮಾಲ್ ಪ್ರಾಫಿಟ್ ಇಸ್ ಬೆಟರ್. ಸೊ ಹ್ಯೂಜ್ ಲಾಸ್ ಆಯ್ತು, ಹ್ಯೂಜ್ ಪ್ರಾಫಿಟ್ ಅನ್ನ ಮಿಸ್ ಮಾಡ್ಕೊಂಡಿದೆ ಅನ್ನೋ ರಿಗ್ರೆಟ್ ಇತ್ತು ನನಗೆ. ಆಕ್ಚುಲಿ ಇದು ನನ್ನ ವ್ಯೂ ಇತ್ತು, 100% ಪರ್ಫೆಕ್ಟ್ ವ್ಯೂ ಇತ್ತು. ಬಟ್ ಆದ್ರೂ ಕೂಡ ಪ್ರೈಸ್ ಸಡನ್ ಶೂಟಪ್ ಆಗಿದ್ರಿಂದ ನನಗೆ ತಗೊಳ್ಳೋದಕ್ಕಾಗಲಿಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮಿಸ್ ಆಗ್ಬಿಡ್ತು. ಸೊ ನಾನು ಆಕ್ಚುಲಿ ಯೂಶಲಿ ಆರ್ಡರ್ನ ಪ್ಲೇಸ್ ಮಾಡಿ ಇಟ್ಕೊಂಡಿರ್ತೀನಿ. ಬಟ್ ಆದ್ರೆ ಈ ಪಾಯಿಂಟ್ ಅಲ್ಲಿ ಪ್ರೈಸ್ ಅನ್ನ ಬಾರ್ಗೇನ್ ಮಾಡೋ ಉದ್ದೇಶದಿಂದ ಈ ಒಂದು ಟ್ರೇಡ್ ಅನ್ನ ಮಿಸ್ ಮಾಡ್ಕೊಂಡೆ. ಆಲ್ಮೋಸ್ಟ್ ಅರೌಂಡ್ 1 ಲಾಟಿಗೆ ಒಂದು ಟ್ರೇಡ್ ತಗೊಂಡಿದ್ರೆ 7,000 ರಿಂದ 7,500 ಅಂತ ಲಾಭ ಆಗ್ತಾ ಇತ್ತು. ಇನ್ವೆಸ್ಟ್ಮೆಂಟ್ ಕೂಡ 7,000ಕ್ಕಿಂತ ಕಡಿಮೆ ಇತ್ತು. ಪ್ರೈಸ್ ಈ ಟೈಮ್ ಅಲ್ಲಿ 170 ಅಥವಾ 180 ಆ ರೇಂಜ್ ಅಲ್ಲಿ ಇತ್ತು. 40,100 ಪಿ ಇದು. ಸೊ ನೆನ್ನೆ ಎಕ್ಸ್ಪೈರಿ ಆಗಿದ್ರಿಂದ ಇವತ್ತು ಚಾರ್ಟ್ ಅಪ್ಲೋಡ್ ಆಗ್ತಾ ಇಲ್ಲ, ಹಾಗಾಗಿ ತೋರ್ಸೋದಕ್ಕೆ ಆಗ್ತಾ ಇಲ್ಲ. ಸೊ ಅದಾದ್ಮೇಲೆ ಈ ಒಂದು ಟ್ರೇಡ್ ಮಿಸ್ ಆಗೋದಕ್ಕೆ ನನಗೇನು ಅಷ್ಟು ಬೇಜಾರಿಲ್ಲ, ಬಟ್ ಆದ್ರೆ ಈ ಟ್ರೇಡ್ ಮಿಸ್ ಆಗೋದಕ್ಕೆ ತುಂಬಾ ಬೇಜಾರಾಯ್ತು. ಸೊ ಹೋಪ್ ನಿಮ್ಗೆ ಈ ವಿಡಿಯೋಗಳು ಕಲಿಯೋದಕ್ಕೆ ಅಥವಾ ಹೇಗೆ ಅನಾಲಿಸಿಸ್ ಮಾಡಬೇಕು ಲೈವ್ ಮಾರ್ಕೆಟ್ ಅಲ್ಲಿ ಅನ್ನೋದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.